ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಆಕ್ಟಿವಿಟಿ ಬುಕ್ ಅಲ್ಲಿರುವ ಒಂದು ಆರ್ಟಿಕಲ್ಸ್ ಬಗ್ಗೆ ನೋಡೋಣ. ಆಲ್ರೆಡಿ ಬಿಡಿಸಿದ್ದಾರೆ, ಅವು ಯಾವ ರೀತಿ ಬಂದಿದಾವೆ ಅಂತಂದು ಇನ್ನೊಂದ್ಸಲ ನಾವು ರಿವಿಷನ್ ಆದಂಗ ಟೆಸ್ಟ್ ಮಾಡಿ ನೋಡೋಣ. ನೋಡ್ರಿ, ಇದು ಒಂದು ಆರ್ಟಿಕಲ್ಸ್ ಎಂಬುದೇನು SSLC ಆಗಿರೋದು PUC ಎಕ್ಸಾಮ್ ಗಳಾಗಿರೋ ಸೇಮ್ ಟಾಪಿಕ್. ಅದರಲ್ಲಿ SSLC ಅಲ್ಲಿ ಚೇಂಜ್ ಇರಲ್ಲ ಮತ್ತು PUC ಅಲ್ಲಿ ಚೇಂಜ್ ಇರಲ್ಲ. ಲೈನ್ ಅಷ್ಟೇ, ಲೈನ್ ಆಫ್ ಏನಿರ್ತವ ಚೇಂಜ್ ಇರುತ್ತೆ. ಇಲ್ಲಿ ನ್ಯೂ ಕಾರ್ ಕೊಟ್ಟಿದ್ರೆ ಅಲ್ಲಿ ಏನಾಗುತ್ತೆ, ನ್ಯೂ ಸೈಕಲ್ ಮೋಟರ್ ಅಂತ ಯಾವ್ದೋ ಒಂದು ಇದು ಕೊಟ್ಟಿರ್ತಾನೆ ಮೀನಿಂಗ್. ನೋಡ್ರಿ, ಆರ್ಟಿಕಲ್ಸ್ ಅಂದ್ರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಆರ್ಟಿಕಲ್. ಒಂದು ಡೆಫಿನೆಟ್ ಆರ್ಟಿಕಲ್ಸ್, ಇಂಡೆಫಿನೆಟ್ ಆರ್ಟಿಕಲ್ಸ್. ನೋಡ್ರಿ, ಒಂದು ಡೆಫಿನೆಟ್ ಆರ್ಟಿಕಲ್ಸ್, ಇನ್ನೊಂದು ಇಂಡೆಫಿನೆಟ್ ಆರ್ಟಿಕಲ್ಸ್. ಡೆಫಿನೆಟ್ ಆರ್ಟಿಕಲ್ಸ್ ಅಂದ್ರೆ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂದ್ರೆ ಎ ಮತ್ತು ಯಾನ್. ಏನ್ ಮಾಡಕ್ಕೆ ಡೆಫಿನೆಟ್ ಆರ್ಟಿಕಲ್ಸ್ ಅಂದ್ರೆ ಏನು, ಕಾಮನ್ ಆಗಿ ಇದೊಂದು ಪ್ಲೂರಲ್ ಕಾಮನ್ ನೌನ್ಸ್ ಅಂದ್ರೆ ಆಫ್ಟರ್ ದ ಕಾಮನ್ ನೌನ್ಸ್ ಅಂದ್ರೆ ಯಾವ ಕಾಮನ್ ನೌನ್ಸ್ ಇರ್ತಾವ ನೋಡ್ರಿ, ಆ ಕಾಮನ್ ನೌನ್ಸ್ ಗಳ ಮುಂದ್ಗಡೆ ಏನ್ ಹಚ್ಬೇಕು ನಾವು, ಇವು ಆರ್ಟಿಕಲ್ಸ್ ಯೂಸ್ ಮಾಡ್ಬೇಕು. ಕಾಮನ್ ನೌನ್ ಅಂದ್ರೆ ನೋಡ್ರಿ, ಒಂದು ದೇಶದಲ್ಲಿ, ನಮ್ಮ ದೇಶದಲ್ಲಿ ಆಗಿರ್ಬೋದು, ಒಂದು ಬೇರೆ ದೇಶದಾಗ ಯಾವಕ್ಕೂ ಸೇಮ್. ನೋಡ್ರಿ, ಇಲ್ಲಿ ಬುಕ್ ಅಂತಂದ್ರೂ ಅಲ್ಲಿ ಬುಕ್ ಅನ್ಬೇಕು. ಇಲ್ಲಿ ಪೆನ್ ಅಂತಂದ್ರು ಆ ದೇಶದಲ್ಲಿ ಪೆನ್. ಯಾವ ಕಾಮನ್ ಇರ್ತವೆ ನೋಡ್ರಿ, ಆ ಕಾಮನ್ ನೌನ್ಸ್ ಗಳ ಮುಂದ್ಗಡೆ ಏನಂತ ನಾವು ಆರ್ಟಿಕಲ್ಸ್ ಹಚ್ಚುತ್ತೆ ನೋಡ್ರಿ. ಈಗ ಜಸ್ಟ್ ಇಂಡೆಫಿನೆಟ್ ಆರ್ಟಿಕಲ್ ನೋಡನ್ರಿ, ಲಾಸ್ಟ್ ನೋಡನ್ರಿ. ನೋಡ್ರಿ, ಇದು ಎ ಮತ್ತು ಯಾನ್. ಎ ಮತ್ತು ಯಾನ್ ಸೌಂಡ್ ಏನ್ ಕೊಡ್ತ ನೋಡ್ರಿ, ಎ ಮತ್ತು ಯಾನ್ ಇವಕ್ಕ ಮೀನಿಂಗ್ ಕನ್ನಡದ ನಮಗೇನು, ಒಂದು. ನೋಡ್ರಿ, ಒಂದು ಎಂಬ ಇನ್ಫಾರ್ಮೇಶನ್ ಏನೋ ಮಾಹಿತಿ ಬಂದ್ ನೋಡ್ರಿ, ಒಂದು ಇನ್ಫಾರ್ಮೇಶನ್, ಒಂದು ಮಾಹಿತಿ ಇರ್ಬೋದು, ಒಂದು ಇಂಟ್ರೆಸ್ಟೆಡ್ ಇನ್ಫಾರ್ಮೇಶನ್ ಆಗಿರ್ಬೋದು, ಒಂದು ನೋಡ್ರಿ, ಒಂದು ವಸ್ತು ಆಗಿರ್ಬೋದು, ಒಂದು ಪೆನ್ ಆಗಿರ್ಬೋದು, ಒಂದು ಕಾರ್ ಆಗಿರ್ಬೋದು, ಒಂದು ಹೊಸ ಮನೆ ಆಗಿರ್ಬೋದು, ನೀವ್ ಏನೇ ಬಳ್ಳಿ ಒಂದು ಎಂಬ ಒಂದು ನಿಮ್ ತಲೆಗೆ ಏನೋ ಒಂದು ಅಂತ ಬಂತಾರೆ, ಆ ಒಂದ್ ಅಂಬಲ್ಲಿ ಏನ್ ಹಾಕ್ಬೇಕು, ಎ ಹಾಕ್ಬೇಕು, ಇಲ್ಲ ಯಾನ್ ಹಾಕ್ಬೇಕು. ಈ ಎ ಮತ್ತು ಯಾನ್ ಯಾವ ರೀತಿ ಹಾಕ್ಬೇಕು, ನಿಮ್ಮ ಹತ್ರ ಒಂದು ಇಂಟ್ರೆಸ್ಟೆಡ್ ಮಾಹಿತಿ ಐತೆ. ಇಂಟ್ರೆಸ್ಟೆಡ್ ಅಂದ್ರೇನು, ಆ ಇಂಟ್ರೆಸ್ಟೆಡ್ ಏನೈತ್ರಿ, ಈ ಇಂಟ್ರೆಸ್ಟೆಡ್ ಐತಲ್ರಿ, ಈ ಇಂಟ್ರೆಸ್ಟೆಡ್ ಅಂದ್ರೆ ಒಂದು ಇನ್ಫಾರ್ಮೇಶನ್ ಇಂಟ್ರೆಸ್ಟೆಡ್ ಐತೆ ಅಂದ್ರೆ ನಾವು ಎ ಹಾಕ್ಬೇಕು, ಯಾನ್ ಹಾಕ್ಬೇಕು ಅಂದಾಗ ಇದನ್ನ ಫಸ್ಟ್ ಒನ್ ಏನೈತೆ, ಇಂಟ್ರೆಸ್ಟೆಡ್ ಅಂದ್ರೆ ಈ ಬರುತ್ತೆ. ಕನ್ನಡದಲ್ಲಿ ಹಿಡಿದು ಅವ ಮತ್ತನ್ನು ಬರೆದು ನೋಡ್ಬೇಕು. ಕನ್ನಡದಲ್ಲಿ ಈ ಸೌಂಡ್ ಕೊಡುತ್ತಾ, ಈ ಸೌಂಡ್ ಕೊಡೋದ್ರಿಂದ ನಾವ್ ಏನ್ ಹಚ್ಬೇಕು, ಯಾನ್ ಹಚ್ಬೇಕು. ಈ ಸೌಂಡ್ ಕೊಡ್ಲಿಲ್ಲ ಅಂದ್ರೆ ಎ ಹಚ್ಬೇಕು. ನೋಡ್ರಿ, ಇದೊಂದು ಬುಕ್ ಇದೆ, ನಮ್ಮ ಹತ್ರ ಏನಿದೆ, ಒಂದು ಪುಸ್ತಕ. ಇಲ್ಲಿ ಎ ಹಾಕ್ಬೇಕಾ, ಯಾನ್ ಹಾಕ್ಬೇಕಾ? ನೋಡ್ರಿ, ಯಾನ್ ಹಾಕ್ಬೇಕಂದ್ರೆ ನಮ್ಗೆ ಏನ್ ಸೌಂಡ್ ಕೊಡ್ಬೇಕು, ಹಿಡಿದು ಅವು ತನ ಸೌಂಡ್ ಕೊಡ್ಬೇಕ್ರಿ. ಇಲ್ಲಿ ಬುಕ್ ಬರ್ದ್ರೆ ಏನಾಗತ್ತೆ, ಇಲ್ಲಿ ನೋಡು ಬಾ ಆಗತ್ತೆ ಸೌಂಡ್. ಬಾ ಏನೈತ್ರಿ, ಕಾನ್ಸನೆಂಟ್ ಸೌಂಡ್ ಬರುತ್ತೆ. ಟೋಟಲ್ 26 ಆಲ್ಫಾಬೆಟ್ಸ್ ಗಳಲ್ಲಿ 21 ಕಾನ್ಸನೆಂಟ್ ಇದಾವ, 5 ವೋವೆಲ್ಸ್ ಇದಾವ. ಇನ್ನೊಂದು ನೋಡ್ರಿ, ನಾವು ಕಲ್ತಿರೋದು ಯಾವುದೇ ನಮಗೆ ಎ, ಇ, ಐ, ಓ, ಯು, ಇವು 5 ವೋವೆಲ್ಸ್ ಬಂದ್ರೆ ಏನ್ ಹಾಕ್ಬೇಕು ನಾವು, ಕಂಪಲ್ಸರಿಗೆ ಯಾನ್ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರ. ನೋಡ್ರಿ, ಎ ಬಂದ್ರೇನು ಯಾನ್ ಯೂಸ್ ಮಾಡ್ಬೇಕಾಗತ್ತ, ಇ ಬಂದ್ರೆ ಯಾನ್ ಯೂಸ್ ಮಾಡ್ಬೇಕಾಗತ್ತ. ಒಂದು ಅಂದ್ರೆ ಒಂದು ವಸ್ತುವಿನ ಒಂದು ಪ್ರೊನೌನ್ಸ್ ಮೇಲೆ ಹೋಗುತ್ತೆ ನೋಡ್ರಿ. ಎ ಅಂದ್ರೆ ಆಪಲ್ ಬಂತಂದ್ರೆ APP ಆಪಲ್, ಎ ಸೌಂಡ್ ಕೊಡುತ್ತಾ. APP ಎಲ್ಲಿ ಆಪಲ್ ಅಂದ್ರೆ ಏನ್ ಸೌಂಡ್ ಕೊಡುತ್ತೆ, ಎ ಕೊಡುತ್ತೆ. ಅದಕ್ಕೆ ನಾವು ಯಾನ್ ಹಾಕ್ತು. ನೋಡ್ರಿ, ನೆಕ್ಸ್ಟ್ ಎಲಿಫೆಂಟ್ ಬರ್ತಾ. ಎಲಿಫೆಂಟ್ ಸೌಂಡ್ ಏನ್ ಕೊಡುತ್ತಾ, ಎ ಕೊಡುತ್ತಾ. ಅದ್ರಲ್ಲಿ ಇಲ್ಲಿ ಇರೋದು ವೋವೆಲ್ಸ್ ಇದೆ, ಎ ಸೌಂಡ್ ಕೊಡೋದ್ರಿಂದ ನಾವು ಯಾನ್ ಹಾಕ್ತು. ನೆಕ್ಸ್ಟ್ ಏನ್ರಿ, ಯೂನಿಯನ್ ಅಂದ್ರ ಒಂದು ಸಂಸ್ಥೆ. ನೋಡ್ರಿ, ಯೂನಿಯನ್ ಯು ಎಂಬುದು ಏನಾಗತ್ತ, ಕಾನ್ಸನೆಂಟ್ ಆಗತ್ತ. ಇಲ್ಲಿ ಆಲ್ರೆಡಿ ಯು ಬಂದಿದೆ, ಕಾನ್ಸನೆಂಟ್ ಆಗತ್ತ. ನಾವು ಯಾನ್ ಹಾಕ್ತು ಅಂತಂದ್ರೆ ಅಳಕ್ ಬಿಡ್ತು. ಯು ಎಂಬ ಸೌಂಡ್ ಮೀನಿಂಗ್ ಏನ್ ಕೊಡ್ತ್ರಿ ಕನ್ನಡದಾಗ, ಯು ಕೊಡುತ್ತಾ. ಇದು ಕಾನ್ಸನೆಂಟ್ ಸೌಂಡ್ ಅಂದ್ರೆ ವ್ಯಂಜನ ಸೌಂಡ್ ಕೊಡುತ್ತಾ. ಆದ್ರಿಂದ ನಾವ್ ಏನಾಗ್ಬೇಕು, ಎ ಮೆನ್ಷನ್ ಮಾಡ್ಬೇಕು. ಇದೇ ರೀತಿ ಇದು ಬೇಸಿಕ್ ಗೊತ್ತಿರಲಿ ಅಂತ ಮಾಡಿದಿರಿ. ನೆಕ್ಸ್ಟ್ ನಿಮ್ಮಲ್ಲಿರುವ ಒಂದು ಬುಕ್ದಲ್ಲಿರುವ ಒಂದು ಎಕ್ಸಾಂಪಲ್ ತಿಳ್ಕೊಂಡ್ ತಗೋಣ.
ಸ್ಪೀಡ್ ಆಗಿ. ನೋಡ್ರಿ, ಯಾವ್ದೋ ಒಂದು ವಿಡಿಯೋ ನೀವು ಸ್ಕಿಪ್ ಮಾಡಿ ನೋಡ್ರೆ ಅದ್ರಲ್ಲಿರುವ ಇನ್ಫಾರ್ಮೇಶನ್ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ನೀವೇನ್ ಮಾಡ್ಬೇಕು, ಪ್ರತಿಯೊಂದು ವಿಡಿಯೋ, ಯಾವ್ದೇ ವಿಡಿಯೋ ನೋಡ್ರಿ ಅದನ್ನ ಕಂಪಲ್ಸರಿ ಪೂರ್ತಿಯಾಗಿ ನೋಡ್ಬೇಕು. ಪೂರ್ತಿಯಾಗಿ ನೋಡಿದ್ರೆ ಏನಾಗತ್ತಾ, ಅದ್ರಲ್ಲಿರುವ ಇನ್ಫಾರ್ಮೇಶನ್, ಅದ್ರಲ್ಲಿರುವ ಮಾಹಿತಿ ಏನತ್ತೆ ನಿಮ್ಗೆ ಸ್ಪಷ್ಟವಾಗಿ ತಿಳಿತೈತೆ. ನಾನು ಹಿಂಗ ನೋಡಿದೆ, ಆಫ್ ಮಾಡಿದೆ ಅಂತಂದ್ರೆ ಅಲ್ಲ ರೀ. ಇಲ್ಲೇ ನೋಡ್ರಿ ಸಲೀಂ ಬಾಟೆ ಕಾರ್ ಅಂತಿದೆ, ಮತ್ತೆ ಇದರಲ್ಲಿ ಆಲ್ರೆಡಿ ಬಿಡಿಸಿದ್ದಾರೆ. ಅದನ್ನ ಬಿಡಿಸಿದ್ದು ಸಲೀಮ್ ಬಾಟ್, BOU, ನ್ಯೂ ಕಾರ್. ನೋಡ್ರಿ ಇಲ್ಲಿ ಏನಾಗತ್ತೆ ನೋಡ್ರಿ, ಸಲೀಂ ಏನ್ ಮಾಡ್ತಿದ್ದಾನೆ, ಒಂದು ಹೊಸ ಕಾರ್ ಅನ್ನು ಖರೀದಿಸಿದ್ದ ಇದ್ದಾನೆ. ಸಲೀಮು ಬಾಟ್ ಅಂದ್ರೆ ಏನದು, ಸಿಂಪಲ್ ಪಾಸ್ಟ್ ಅಲ್ಲಿ ಕೆಲಸ ಮುಗಿದಿದೆ, ಅವನು ಒಂದು ಕಾರ್ ಖರೀದಿಸಿದನು. ಸಲೀಮನು ಒಂದು ಕಾರನ್ನು ಖರೀದಿಸಿದನು. ಒಂದು ಕಾರ್ ಖರೀದಿಸಿದರೆ, ಇಲ್ಲಿ ಒಂದಂಬಲ್ಲಿ ನಾವು ಎ ಹಚ್ಬೇಕು ಮತ್ತು ಯಾನ್ ಹಚ್ಬೇಕು, ಎರಡಕ್ಕೊಂದು ಮತ್ತೆ ಏನ್ ಹಚ್ಚಂಗಲ್ಲ. ಎ ಹಚ್ಬೇಕಾದ್ರೆ ನಾವು ಹಚ್ಬೇಕಂದ್ರೆ ಸೌಂಡ್ ಏನಿರ್ಬೇಕು, ಓವೆಲ್ ಸೌಂಡ್, ಸರಸ್ ನಮ್ಮ ಕನ್ನಡದಲ್ಲಿ ಏನತ್ತ ಆಲಾಸ್ ಹಿಡಿದು ಅವು ತನಿರ್ತಲ್ರಿ, ಈ ಸೌಂಡ್ ಬರ್ಬೇಕು. ಇದು ನ್ಯೂ ಅಂಬದೇನಾಗತ್ತ ನೋಡ್ರಿ, ನ್ಯೂ ಅಂಬದೇನಾಗತ್ತ, ಇದು ವ್ಯಂಜನ ಸೌಂಡ್ ಆಗತ್ತ. ಅದರಿಂದ ನಾವೇನ್ ಹಾಕ್ಬೇಕು, ಇಲ್ಲಿ ಎ ಹಾಕ್ಬೇಕು. ಎ ನ್ಯೂ ಕಾರ್, ಯಾನ್ ಯೂಸ್ ಮಾಡಕ್ ಬರಲ್ಲ ನೋಡ್ರಿ. ಎ ನ್ಯೂ ಕಾರ್ ಅಂದ್ರೆ ಒಂದು ಕಾರ್ ಆಗುತ್ತೆ. ಯಾನ್ ಕಾರ್ ಬಂದ್ರೆ ಒಂದು ಕಾರ್ ಆಗುತ್ತೆ. ನಾವು ಬಳಸೋದು ಏನಾಗುತ್ತೆ, ಎ ಬಳಸ್ಬೇಕು. ಅವನು ಒಂದು ಕಾರನ್ನು ಖರೀದಿಸಿದನು. ಯಾರು, ಸಲೀಮ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಿದೆ ನೋಡ್ರಿ, ಡಾಕ್ಟರ್ ಅಡ್ವೈಸ್ me to heat apple daily. ಇಲ್ಲಿ ನೋಡಿ, ಡಾಕ್ಟರ್ಸ್ ಅಡ್ವೈಸ್ ಮೀ ಟು ಈಟ್ ಡ್ಯಾಶ್ ಆಪಲ್ ಡೈಲಿ ಅಂದ್ರೆ ವೈದ್ಯರು ಏನ್ ಹೇಳ್ತಿದ್ದಾರೆ, ವೈದ್ಯರು ಪ್ರತಿದಿನ ನೋಡ್ರಿ, ವೈದ್ಯರು ಪ್ರತಿದಿನ ನನಗೆ ಒಂದು ಆಪಲ್ ಅನ್ನು, ಒಂದು ಸೇಬನ್ನು ತಿನ್ನಲು, ಇದು ನೋಡ್ರಿ ಟು ಈಟ್ ಎಂಬುದೇನೋ ಫಸ್ಟ್ ಬಂದಂತ ಇನ್ಫಿನಿಟ್ ವರ್ಬ್, ಟು ಈಟ್ ತಿನ್ನಲು ಅಡ್ವೈಸ್ ಸಲಹೆ ಕೊಟ್ರು, ಬುದ್ಧಿವಾದ ಹೇಳಿದ್ರು. ಅಡ್ವೈಸ್, ಡಾಕ್ಟರ್ ಒಂದು ಆಪಲ್ ಅನ್ನು ಪ್ರತಿದಿನ ಒಂದು ಆಪಲ್ ಅನ್ನು ತಿನ್ನಲು ಸಲಹೆ ಕೊಟ್ರು. ನೋಡ್ರಿ ಇಲ್ಲಿ ಆಪಲ್ ಅಂತಿದೆ, ಇಲ್ಲಿ ಎ ಅಂದ್ರೆ ಸೇಮ್ ಒಂದು, ಯಾನ್ ಅಂದ್ರೆ ಒಂದು. ನಾ ಎ ಸೌಂಡ್ ಏನ್ ಬರುತ್ತೆ, ಯಾನ್ ಸೌಂಡ್ ಬರ್ಬೇಕಂದ್ರೆ ಸ್ವರ ಸೌಂಡ್ ಪ್ರೊನೌನ್ಸಿಯೇಷನ್ ಆಗ್ಬೇಕು, ಸ್ವರ ಸೌಂಡ್ ಬರ್ಬೇಕು. ಎ ಸೌಂಡ್ ಬರ್ಬೇಕಂದ್ರೆ ಕಾನ್ಸನೆಂಟ್ ಸೌಂಡ್ ಇರ್ಬೇಕು. ಇಲ್ಲಿ ಎ ಆಪಲ್ ಅಂತ ಇದೆ, ಇದು ನೋಡ್ಬೇಕು. ಎ ಆಪಲ್ ಅಂತಂದ್ರೆ ಹಿಂಗ್ ಬರ್ತ ನೋಡ್ರಿ, ಅದಕ್ಕ ನಾವೇನ್ ಮಾಡ್ಬೇಕು, ಯಾನ್ ಹಚ್ಬೇಕು. ಯಾನ್ ಆಪಲ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್? ಗಾಟ್ ಇಟ್? ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡ್ರಿ, ರಾಮನ್ ಈಸ್ ಆನೆಸ್ಟ್ ಮ್ಯಾನ್. ನೋಡಿ, ರಾಮನ್ ಈಸ್ ಆನೆಸ್ಟ್ ಮ್ಯಾನ್ ಅಂದ್ರೆ ರಾಮನ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ದಾನೆ. ಈಸ್ ಅಂದ್ರೆ ಏನು, ಇದು ಬಿ ಫಾರ್ಮಲ್ ಇದೆ. ರಾಮನ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ದಾನೆ. ವಾಜ್ ಇದ್ರೆ ಪ್ರಾಮಾಣಿಕ ವ್ಯಕ್ತಿ ಇದ್ದ, ವಿಲ್ ಬಿ ಇದ್ರೆ ಪ್ರಾಮಾಣಿಕ ವ್ಯಕ್ತಿ ಇರುತ್ತಾನೆ ಮುಂದ, ನಾಳೆ. ಈ ಸದ್ಯ ಏನದನ, ರಾಮನ್ ಈಸ್ ಆನೆಸ್ಟ್ ಮ್ಯಾನ್, ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಆನೆಸ್ಟ್ ಅಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅಲ್ಲೇ ಗೊತ್ತಾಯ್ತು. ಒಬ್ಬ ವ್ಯಕ್ತಿ ಅಂತ ನಾವೇನ್ ಮಾಡ್ಬೇಕು, ಎ ಯೂಸ್ ಮಾಡ್ಬೇಕಾ, ಯಾನ್ ಯೂಸ್ ಮಾಡ್ಬೇಕಾ? ಇಲ್ಲಿ ಎಚ್ ಆಲ್ರೆಡಿ ನಮ್ಗೆ ಏನೈತೆ, ಕಾನ್ಸನೆಂಟ್ ಇದೆ, ಅದು ವ್ಯಂಜನ ಇದೆ. ಎಚ್ ಅಂದ್ರೆ ನಮ್ಗೆ ಗೊತ್ತು, ಈ ಆ ಬರ್ತಂಬೋದು. ಆದ್ರೆ ಇದನ್ನ ಓದುವಾಗ ನಮ್ಗೆ ಏನ್ ಕೊಡುತ್ತೆ ಸೌಂಡ್ ನೋಡ್ರಿ, ಇದು ಓದುವಾಗ ಏನ್ ಕೊಡುತ್ತೆ ಸೌಂಡ್, ಆ ಅಂತ ಕೊಡುತ್ತೆ. ಆನೆಸ್ಟ್ ಆ ಬರುವುದರಿಂದ ನಾವ್ ಏನ್ ಯೂಸ್ ಮಾಡ್ಬೇಕು, ಯಾನ್ ಯೂಸ್ ಮಾಡ್ಬೇಕು. ರಾಮನ್ ಈಸ್ ಆನ್ ಆನೆಸ್ಟ್ ಮ್ಯಾನ್. ರಾಮನು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ದಾನೆ. ನೆಕ್ಸ್ಟ್ ಒನ್ ನೋಡ್ರಿ, ಮಿಸ್ಟರ್ಸ್ ಲತಾ.
ಮಿಸ್ಟರ್ ಲತಾ ಈಸ್ ಮಿಸ್ಟರ್ ಲತಾ ಈಸ್ ಡ್ಯಾಶ್ MLA ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. 224 ಸೀಟ್ಗಳಲ್ಲಿ ಒಬ್ಬ ಮೆಂಬರ್ಸ್ ಇದ್ದಾರೆ ಇವರು. ಮಿಸ್ಟರ್ ಲತಾ ಈಸ್ ಡ್ಯಾಶ್ MLA ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನೋಡ್ರಿ, ಮಿಸ್ಟರ್ ಲತಾ ಅವ್ರು ಏನು ಒಬ್ಬ MLA ಆಗಿದ್ದಾರಂತೆ. MLA ಇದ್ದಾರೆ ಪ್ರೆಸೆಂಟ್. ಈಸ್ ಅಂದ್ರೆ ಏನು, ಪ್ರೆಸೆಂಟ್ ಇದ್ರು, ಇದ್ದಾರೆ. ವಾಜ್ ಅಂದ್ರ ಹಿಂದೆ ಇದ್ರು, ವಿಲ್ ಬಿ ಅಂದ್ರೆ ಇರುತ್ತಾರೆ ಮುಂದ. ಮಿಸ್ಟರ್ ಲತಾ ಈಸ್ MLA ಅಂದ್ರೆ ನೋಡಿದೀನಿ ಯಾವ ರೀತಿ ಬರೀಬೇಕು. ಇಲ್ಲಿ MLA ಇದೆ, ಆಲ್ರೆಡಿ ನಮ್ಗೆ ಎಂ ಬಂದೈತೆ. ಏನೈತಿ ಇದು, ಕಾನ್ಸನೆಂಟ್ ಅಂದ್ರೆ 21 ಅಕ್ಷರಗಳೇನು ವ್ಯಂಜನ ಸೌಂಡ್ ಕೊಡುತ್ತೆ. MLA ಅಂದ್ರೆ ಮಾ ಸೌಂಡ್ ಕೊಡುತ್ತಂತ ನಾವು ಎ ಹಾಕಿದ್ರ ಬಗೆರ್ತೀರಿ. MLA ಸೌಂಡ್ MLA ನೋಡ್ರಿ, ಆನ್ಸರ್ ಒಂದ್ಸಲ ಹಿಂಗ್ ನೋಡ್ಬೇಕು. MLA ಈ ತರ ಬರ್ತಲ್ರಿ. ಈ MLA ಬರೋದ್ರಿಂದ ಎ ಬರೋ ಸೌಂಡ್ ಕೊಡೋದ್ರಿಂದ ನಾವು ಯಾನ್ MLA ಅರ್ಥ ಆಯ್ತ್ರಿ. ಮತ್ತೆ ಎಂ ಬಂದೈತೆ ಅಂತಂದದು ಕಾನ್ಸನೆಂಟ್ 21 ಅಕ್ಷರ ಎಂಬುದು ಕಾನ್ಸನೆಂಟ್ ಅಂತ MLA ಎ ಹಾಕಿರ ಬಗೆರ್ತಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಅಲೆಕ್ಸಾ ಈಸ್ ಯುರೋಪಿಯನ್. ಅಲೆಕ್ಸಾ ಈಸ್ ಯುರೋಪಿಯನ್ ಅಂದ್ರೆ ಅಲೆಕ್ಸಾ ಅಂದ್ರೆ ಏನ್ರಿ, ಆಂಡ್ರಾಯ್ಡ್ ಇದೆ ಅಥವಾ ಒಂದು ಕಂಪನಿ ಇದೆ ಗೊತ್ತಿಲ್ರಿ ನಮ್ಗೆ. ಅಲೆಕ್ಸಾ ಈಸ್ ಯುರೋಪಿಯನ್. ಅಲೆಕ್ಸಾ ಈಸ್ ಯುರೋಪಿಯನ್ ಅಂದ್ರೆ ಅಲೆಕ್ಸಾ ಇದು ಯುರೋಪಿಯನ್ ಒಂದು ಕಂಪನಿ ಇದು, ಅಂದ್ರೆ ಯುರೋಪಿಯನ್ ಕಂಟ್ರಿ, ಯುರೋಪಿಯನ್ ಕಾಂಟಿನೆಂಟ್ ಇಂದ ಅಂತಿದ್ರೆ ಇದು. ಅಂದ್ರೆ ಯುರೋಪಿಯನ್ ಕಾಂಟಿನೆಂಟ್ ಅಂದ್ರ ಒಂದು ಯುರೋಪಿಯನ್ ಖಂಡದ್ದು. ಅಲೆಕ್ಸಾ ಈಸ್ ಯುರೋಪಿಯನ್ ಕಾಂಟಿನೆಂಟ್ ಅಂದ್ರ ಇಲ್ಲಿ ನಾವು ಎ ಯೂಸ್ ಮಾಡ್ಬೇಕಾ ಯಾನ್ ಯೂಸ್ ಮಾಡ್ಬೇಕಾ ಅಂತ ನೋಡ್ಬೇಕು. ಆಲ್ರೆಡಿ ನಮ್ಗೆ ಏನೈತೆ, ಇಲ್ಲಿ ಇ ಇದೆ. ಇ ಬರೋದ್ರಿಂದ ಓವೆಲ್ ಸೌಂಡ್ ಬರೋದ್ರಿಂದ ಓ ಬರೋದ್ರಿಂದ ಇ ಬರೋದ್ರಿಂದ ನಾವೇನಾಗ್ತು ಯಾನ್ ಆಗ್ತು. ಏನಾಗ್ತವ್ರಿ, ಯಾನ್ ಆಗ್ತು. ಇಲ್ಲಿ ಏನ ಯಾನ್ ಇ ಬರೋದ್ರಿಂದ ಯಾನ್ ಹಾಕಿದ್ರೆ ನಾವೇನತ್ವಿ, ಹಳ್ಳಕ್ ಬಿದ್ದಂಗೆ. ಇಲ್ಲಿ ನೋಡ್ರಿ ಕಾನ್ಸನೆಂಟ್ ಯುರೋಪಿಯನ್ ಅಂತಿದೆ. ಕನ್ನಡದಲ್ಲಿ ಯಾವಾಗಲೂ ನಾವು ಯುರೋಪಿಯನ್ ಈ ತರ ಬರ್ತೀವಿ, ಯುರೋಪಿಯನ್. ಈ ಯುರೋಪಿಯನ್ ಈ ತರ ಬರೋದ್ರಿಂದ ನಾವು ವ್ಯಂಜನ ಬರೆಯೋದ್ರಿಂದ ನಾವೇನಾಗ್ಬೇಕು, ಎ ಬರಿಬೇಕು. ಇಲ್ಲಿ ಯಾನ್ ಬರ್ದಿದ್ದಾರೆ, ರಾಂಗ್ ಇದೆ. ಇಲ್ಲಿ ರಾಂಗ್ ಇದೆ, ಯಾನ್ ಬರ್ದಿದ್ದಾರೆ ರಾಂಗ್ ಇದೆ. ಅಲೆಕ್ಸಾ ಈಸ್ ಆನ್ ಎ ಯುರೋಪಿಯನ್. ನೆಕ್ಸ್ಟ್ ನೋಡ್ರಿ, ಯುರೋಪಿಯನ್ ಆಯ್ತು. ನೆಕ್ಸ್ಟ್ ಯೂನಿವರ್ಸಿಟಿ ಅಂತ ಬರ್ತೀರಿ ನಾಳೆ. ಯೂನಿವರ್ಸಿಟಿ ಪೀಸ್ ವಿದ್ಯಾರ್ಥಿಗಳೇ ಗಮನಿಸಿ. ಯೂನಿವರ್ಸಿಟಿ ಅಂದ್ರೆ ವಿಶ್ವವಿದ್ಯಾಲಯ ಅಂತ ಬರುತ್ತೆ. ನಾಳೆ ಯೂನಿವರ್ಸಿಟಿ ಯು ಬಂತು. ಯು ಅಂದ್ರೆ ಕಾನ್ಸನೆಂಟ್ ಅಂತಂದ್ರೆ ನಾವು ಏನು ಎ ಇದನ್ನು ಯು ಬಂತು. ಯು ಎಂಬುದೇ ನಮಗೆ ಎ ಇ ಐ ಓ ಯುದಾಗ ಯು ಬರುತ್ತೆ. ನಾವ್ ಏನ್ ಹಾಕ್ಬೇಕು, ಯಾನ್ ಹಾಕಿವಿ ಅಂತ ನಡೆಯಲ್ಲ. ಇದೇನ್ ಮಾಡಬೇಕು, ಯು ಎಂಬುದು ಏನ ಕೊಡುತ್ತೆ, ಮೀನಿಂಗು ಯು ಕೊಡುತ್ತೆ. ಯು ಕೊಡೋದ್ರಿಂದ ಏನ್ ಹಾಕ್ಬೇಕು, ಎ ಹಾಕ್ಬೇಕು. ಏನ್ ಹಾಕ್ಬೇಕ್ರಿ, ಎ ಯೂನಿವರ್ಸಿಟಿ. ನಾಳೆ PUC ಎಕ್ಸಾಮ್ ಬಂದ್ರೆ ಬರ್ಬೋದು ನೋಡ್ರಿ, ಕಂಪಲ್ಸರಿ ಯೂನಿವರ್ಸಿಟಿ. ನೆಕ್ಸ್ಟ್ ನೋಡನ್ರಿ, ನೋಡಮ್ರಿ. ಇದು ಎ ಮತ್ತು ಏನು ಪರ್ಫೆಕ್ಟ್ ಆಯ್ತಂತ ನಾನು ಗಮನಿಸ್ತೀನಿ. ಇವಾಗ ನೋಡನ್ರಿ. ಇದು ಎಂಬುದು ಏನಂತೆ, ಡೆಫಿನೆಟ್ ಆರ್ಟಿಕಲ್ಸ್. ಈ ಡೆಫಿನೆಟ್ ಆರ್ಟಿಕಲ್ಸ್ ಎಲ್ಲೆಲ್ಲಿ ಯೂಸ್ ಆಗತ್ತವೆ, ಎಲ್ಲೆಲ್ಲಿ ಇವೆಲ್ಲ ಎಂಬುದು ನೋಡ್ರಿ. ಒಂದು ನಮ್ಮ ಕನ್ನಡದಾಗ ಏನೋ ರೂಢನಾಮಗಳು ಅಂತ ಬರ್ತವೆ. ಕನ್ನಡದಲ್ಲಿ ರೂಢನಾಮಗಳಂದ್ರೆ ಭೂಮಿ, ಆಕಾಶ, ನಕ್ಷತ್ರ, ಸೂರ್ಯ, ಚಂದ್ರ ಮತ್ತು ಗಾಳಿ, ನೀರು, ಬೆಳಕು ಎಲ್ಲ ಏನೈತಿ, ಇವು ರೂಢನಾಮಗಳು ಅಂತ ಬರ್ತವೆ. ಈ ರೂಢನಾಮಗಳಿಂದ ನಾವೇನಾಗತ್ತು, ಕೆಲವೊಂದು ಬರ್ತವ್ರಿ, ಕೆಲವೊಂದಿಲ್ಲ. ಈ ಒಂದು ರೂಢನಾಮಗಳಿಂದ ನಾವು ಯೂಸ್ ಮಾಡ್ತೀವಿ. ಅರ್ತ್ ನೋಡ್ರಿ, ಪ್ರಕೃತಿಯಲ್ಲಿರೋದು ಒಂದು ವಸ್ತು ಯಾರು, ಸೂರ್ಯ, ನಿರ್ದಿಷ್ಟವಾದದ್ದು. ಸನ್, ದ ಮೂನ್, ಸನ್, ದ ಮೂನ್, ಸ್ಟಾರ್, ಅರ್ತ್. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇದನ್ನ ಬಿಡಿಸೋಣ. ನೆಕ್ಸ್ಟ್ ಏನೈತೆ ನೋಡ್ರಿ, honest is
ಬೆಸ್ಟ್ ಪಾಲಿಸಿ. ಆನೆಸ್ಟ್ ಈಸ್ ಬೆಸ್ಟ್ ಪಾಲಿಸಿ. ನೋಡ್ರಿ, ಆನೆಸ್ಟ್ ಈಸ್ ಬೆಸ್ಟ್ ಪಾಲಿಸಿ. ನೋಡ್ರಿ, ಬೆಸ್ಟ್ ಪಾಲಿಸಿ ಆನೆಸ್ಟ್ ಈಸ್ ಬೆಸ್ಟ್ ಪಾಲಿಸಿ. ಇದು ಏನು ಇಲ್ಲಿ ಏನು ಆನೆಸ್ಟ್ ಈಸ್ ಬೆಸ್ಟ್ ಪಾಲಿಸಿ ಇಲ್ಲಿ ಏ ಬರ್ದಿದ್ದಾರೆ, ಏ ರಾಂಗ್ ಆಗುತ್ತೆ. ಆನೆಸ್ಟ್ ಈಸ್ ಬೆಸ್ಟ್ ಪಾಲಿಸಿ ಅಂದ್ರೆ ಯಾವ್ದಿದು ಸೂಪರ್ಲೇಟಿವ್ ಡಿಗ್ರಿ ಇದೆ ನೋಡ್ರಿ. ಪಾಸಿಟಿವ್ ಸೂಪರ್ಲೇಟಿವ್, ಪಾಸಿಟಿವ್ ಕಂಪೇರೇಟಿವ್ ಸೂಪರ್ಲೇಟಿವ್ ಡಿಗ್ರಿ ಕಂಪಲ್ಸರಿ ಏನಾಗುತ್ತೆ ದ ಬೆಸ್ಟ್ ಅಂತ ಬರ್ತಾರೆ. ದ ಮೋಸ್ಟ್ ಪವರ್ಫುಲ್, ದ ಬೆಸ್ಟ್, ದ ಪವರ್ಫುಲ್ ಸ್ಟೋರಿ, ದ ಬೆಸ್ಟ್ ಪಾಲಿಸಿ ಅಂದ್ರೆ ಆನೆಸ್ಟ್ ಒಂದು ಪ್ರಾಮಾಣಿಕತೆ, ಒಂದು ಒಳ್ಳೆಯ ನಿಯಮವಾಗಿದೆ ನೋಡ್ರಿ. ದ ಬೆಸ್ಟ್ ಬರ್ಬೇಕಾಗತ್ತೆ ನೋಡ್ರಿ ಇಲ್ಲಿ, ದ ಬೆಸ್ಟ್ ಪಾಲಿಸಿ ನೋಡ್ರಿ. ಇಲ್ಲಿ ಆರ್ಟಿಕಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸನ್ ರೈಸಸ್ ಇನ್ ದ ಈಸ್ಟ್. ಸನ್ ಅಂದ್ರೇನು? ಸೂರ್ಯ. ಸೂರ್ಯನು ಯಾವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ? ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ನೋಡ್ರಿ. ಸನ್ ಎಂಬುದು ಏನಾಗತ್ತ, ಪ್ರಕೃತಿಲಿರೋ ಒಂದು ವಸ್ತು, ಅದು ನಿರ್ದಿಷ್ಟವಾದ ವಸ್ತು, ಅದಕ್ಕೆ ಏನಾಗ್ತಾನೆ ನಿರ್ದಿಷ್ಟವನ್ನು ನೋಡ್ರಿ, ದ ಸನ್. ದ ಸನ್ ರೈಸಸ್ ಇನ್ ದ ಈಸ್ಟ್ ನೋಡ್ರಿ. ಈಸ್ಟ್ ಎಂಬುದೇನು? ಪೂರ್ವ, ಅದಕ್ಕೆ ದ ಮೆನ್ಷನ್ ಮಾಡಬೇಕು. ಯಾವುದೇ ಡೈರೆಕ್ಷನ್ ಇರಲಿ, ಯಾವುದೇ ದಿಕ್ಕುಗಳಿರಲಿ, ದ ಈಸ್ಟ್, ದ ವೆಸ್ಟ್, ದ ಸೌತ್, ದ ನಾರ್ತ್, 8 ದಿಕ್ಕುಗಳ ಹಿಂದೆ ಕಂಪಲ್ಸರಿ ನಾವು ದ ಯೂಸ್ ಮಾಡಬೇಕು ನೋಡ್ರಿ. ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ, ದ ಸನ್ ದ ಈಸ್ಟ್. ಅನಂತ ನೋಡ್ರಿ, ಅನಂತ ಲವ್ಸ್ ಟು ಪ್ಲೇ ಅಂತ ಇಲ್ಲಿ ಏ ಬರ್ದಿದ್ರೆ ಏ ರಾಂಗ್ ಆಗುತ್ತೆ ಇದು. ಯಾವುದೇ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಲ್ಲಿ, ಯಾವುದೇ ಮ್ಯೂಸಿಕ್, ಸಿತಾರ, ಗಿಟಾರ, ಹಾರ್ಮೋನಿಯಂ ಯಾವುದೇ ಮುಂದೆ ಬಂದ ನೋಡ್ರಿ ಕಂಪಲ್ಸರಿ ಅದು ನಿರ್ದಿಷ್ಟವಾದತ್ತಂತಂದು ನಾವು ದ ಯೂಸ್ ಮಾಡುತ್ತೇವೆ. ಅನಂತ ಲವ್ಸ್ ಟು ಪ್ಲೇ ಸಿತಾರ, ಇದ್ರಲ್ಲಿ ನೋಡ್ರಿ ನಿಮ್ಗೆ ಟು ಪ್ಲೇ ಇನ್ಫಿನಿಟಿವ್ ವರ್ಬ್ ಆಗುತ್ತೆ ಮತ್ತು ದ ಸಿತಾರ. ನೆಕ್ಸ್ಟ್ ಏನೈತ್ರಿ ನೋಡ್ರಿ, ಯಾವುದೇ ಒಂದು ಡೈರೆಕ್ಷನ್ ದಿಕ್ಕುಗಳಾಗಿರ್ಲಿ, ಡೈರೆಕ್ಷನ್ ಮುಂದೆ ಏನಾಗತ್ತೆ ನಾವು ಕಂಪಲ್ಸರಿಗೆ ದ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ರಿವರ್ಸ್. ಯಾವುದೇ ರಿವರ್ಸ್ ಅಂದ್ರೆ ಯಾವುದೇ ನದಿಗಳಾಗಿರ್ಬೋದು, ನೈಲ್ ಆಗಿರ್ಬೋದು, ಗಂಗಾ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಯಾವುದೇ ನದಿಗಳ ಹಿಂದ್ಗಡೆ ನಾವು ಬಿಫೋರ್ ಏನ್ ಹಚ್ಬೇಕು? ದ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಓಷಿಯನ್, ಸಾಗರಗಳು ನೋಡ್ರಿ. ಯಾವುದೇ ಪೆಸಿಫಿಕ್ ಸಾಗರ, ಆರ್ಕಟಿಕ್ ಸಾಗರ, ಹಿಂದೂ ಮಹಾಸಾಗರ, ಯಾವುದೇ ಸಾಗರ ಬಂದ್ರೆ ಅದರಿಂದ ಏನ್ ಹಚ್ಬೇಕು? ದ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಸಿ, ಸಮುದ್ರಗಳು. ಅರೇಬಿಯನ್ ಸಿ, ಮೆಡಿಟೇರಿಯನ್ ಸಿ, ಅರೇಬಿಯನ್ ಸಿ, ಮೆಡಿಟೇರಿಯನ್ ಸಿ, ರೆಡ್ ಸಿ ಮತ್ತು ಬೇ ಆಫ್ ಬೆಂಗಾಲ್ ಯಾವುದೇ ಆಗಿರಲಿ ನೋಡ್ರಿ, ಸಮುದ್ರಗಳ ಮುಂದೆ ನಾವು ದ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಫೆಸ್ಟಿವಲ್ ಬರ್ತಾವ್ರಿ. ದೀಪಾವಳಿ, ದೀಪಾವಳಿ ಮುಂದೆ ಬರಲ್ರಿ, ನೆಕ್ಸ್ಟ್ 0 ಆರ್ಟಿಕಲ್ ಆಗತ್ತೆ. ನೆಕ್ಸ್ಟ್ ಒನ್ ದ ಯೂಸ್ ಎಲ್ಲಿ ಮಾಡ್ಬೇಕ್ರಿ? ಇವ್ ಗೊತ್ತಾಯ್ತಿ, ಪ್ರಕೃತಿ ರೂಢನಾಮಗಳು ಗೊತ್ತಾಯ್ತು. ದ ಸನ್, ದ ಮೂನ್, ದ ಅರ್ತ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ದ ಡೈರೆಕ್ಷನ್ ಗೊತ್ತಾಯ್ತು. ನೆಕ್ಸ್ಟ್ ಫೆಸ್ಟಿವಲ್ ಗೊತ್ತಾಯ್ತು. ಮತ್ ಇನ್ನೊಂದೇನು ರಿವರ್ಸ್ ಗೊತ್ತಾಯ್ತು. ನೆಕ್ಸ್ಟ್ ದ ಎಲ್ಲಿ ಯೂಸ್ ಮಾಡ್ತೀರಿ? ಇನ್ನೊಂದು ಬುಕ್ಗಳು ರೀ, ಮೇನ್ ದ ಕುರಾನ್, ದ ಬೈಬಲ್. ದ ಬೈಬಲ್ ಯಾವ ದೊಡ್ಡ ದೊಡ್ಡ ಬುಕ್ಸ್ ಪುಸ್ತಕಗಳು ಇರ್ತಾವಲ್ರಿ, ಭಗವದ್ಗೀತಾ, ದ ರಾಮಾಯಣ, ಆ ಪುಸ್ತಕಗಳು ಮೇನ್ ದೊಡ್ಡ. ಮತ್ತೆ ನಾವು ಸೋಷಿಯಾಲಜಿ ಬುಕ್, ದ ಮ್ಯಾಥಮೆಟಿಕ್ಸ್ ಅಲ್ರಿ, ದೊಡ್ಡ ಗ್ರಂಥಗಳು ಇರ್ತವೆ. ಆ ಗ್ರಂಥಗಳ ಮುಂದೆ ನಾವೇನು ದ ಯೂಸ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ ಆರ್ಟಿಕಲ್ಸ್ ಮುಗಿತ್ ನೋಡ್ರಿ. ಇವಾಗ ಆರ್ಟಿಕಲ್ಸ್ ಎಲ್ಲಿ ಬರುವುದಿಲ್ಲ, ಎಲ್ಲಿ ಮೆನ್ಷನ್ ಮಾಡೋದಿಲ್ಲ, ಅವಕ್ಕೆ ನಾವೇನಂತೀವಿ? 0 ಆರ್ಟಿಕಲ್ಸ್. ಏನ್ರಿ? 0 ಆರ್ಟಿಕಲ್ಸ್. ಐ ಗೋ ಟು ಸ್ಕೂಲ್ ನೋಡ್ರಿ. ಐ ಗೋ ಟು ಸ್ಕೂಲ್, ಇಲ್ಲಿ ಸ್ಕೂಲ್ ಇದೆ, ಇಲ್ಲಿ ಏನ್ ಬರುತ್ತಾ ನೋಡ್ರಿ, ಗ್ಯಾಪ್ ಕೊಟ್ಟಿದ್ದಾನೆ. ಐ ಗೋ ಟು ಸ್ಕೂಲ್, ಇಲ್ಲಿ ಏನ್ ಆರ್ಟಿಕಲ್ ಬರ್ತಾ? ಈ ಸ್ಕೂಲ್ ಎಂಬುದು ಎಸ್ ಐತಲ್ರಿ, ಆರ್ಟಿಕಲ್ ಬರ್ತಾ? ಬರಲ್ಲ. ಮತ್ತೆ ಈ ತರ ಕೊಟ್ಟಿರ್ತಾನ್ರಿ, ಇಲ್ಲಿ ಏನ್ ಮಾಡ್ಬೇಕು ನಾವು? ಐ ಗೋ ಟು ಹಚ್ಬೇಕು ಹೊತ್ತು ಎ ಮತ್ತು ಇದು ಯಾನ್ ಹಚ್ಚಂಗಲ್ಲ. ಐ ಗೋ ಟು ಸ್ಕೂಲ್. ಇನ್ನೊಂದು ಯಾವ್ದೋ ಸೀಸನ್ ಆಗಿರ್ಬೋದು, ಒಂದು ವಿಂಟರ್, ಸಮ್ಮರ್, ರೇನಿ, ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ ಯಾವುದೇ ಬರಲ್ಲ ಅದ್ರ ಮುಂದೆ ನಾವು ಆರ್ಟಿಕಲ್ಸ್ ಯೂಸ್ ಮಾಡಲ್ಲ, ಅಲ್ಲಿ ಪ್ರಿಪೋಸಿಷನ್ ಯೂಸ್ ಮಾಡ್ತು. ನೆಕ್ಸ್ಟ್ ಡೇಟ್, ಮಂತ್ಸ್ ಆಗಿರ್ಬೋದು, ಪ್ರತಿ 12 ಮಂತ್ಸ್ ಅಲ್ಲಿ ಏನಾದ್ರೆ ಜನವರಿ, ಫೆಬ್ರವರಿ ಮುಂದೆ ನಾವು ಯಾವ ರೀತಿ ಆರ್ಟಿಕಲ್ಸ್ ಯೂಸ್ ಮಾಡಲ್ಲ. ನೆಕ್ಸ್ಟ್ ಡೇಟ್, ಆನ್ 6th ಮಂತ್, ಆನ್ 6th ಜೂನ್, ಆನ್ 14th ಮಾರ್ಚ್, ಈ ತರ ಡೇಟ್ ಇದ್ದಲ್ಲಿ ನಾವು ಯೂಸ್ ಮಾಡಲ್ಲ ನೋಡ್ರಿ. ಇನ್ನೊಂದು ಆರ್ಟಿಕಲ್ಸ್ ಹಾಕಿ ಕೊಡ್ತೀನಿ, ನೀವು
ಇದು ಮಾಡ್ರಿ. ಐ ಆಮ್ ಡ್ಯಾಶ್ ಇಂಡಿಯನ್. ಐ ಆಮ್ ಡ್ಯಾಶ್ ಇಂಡಿಯನ್. ಕಾಮೆಂಟ್ ಅಲ್ಲಿ ಬರೋದು ಆನ್ಸರ್ ಮಾಡಿ ತಿಳಿಸಿ. ಯಾವುದು? ಐ ಆಮ್ ಇಂಡಿಯನ್. ಐ ಆಮ್ ಇಂಡಿಯನ್. ಇಲ್ಲಿ ಏನ್ ಆರ್ಟಿಕಲ್ ಬರುತ್ತೆ ಆ ಆರ್ಟಿಕಲ್ಸ್ ನೀವು ಕಮೆಂಟ್ ಮಾಡ್ರಿ. ಐ ಆಮ್ ಇಂಡಿಯನ್ ಈಗ ಆನ್ಸರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡೋದು ಮರಿಬೇಡಿ.